ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಸಾಧನೆ ಅನ್ನೋದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ ಅಂತ ನಾನು ನಿಮಗೆ ಹೇಳ್ತಾನೆ ಇರ್ತೀನಿ. ಅದೇ ರೀತಿಯಾಗಿ ಇಲ್ಲೊಬ್ಬಳು ಸಾಧಕಿಯ ಕಥೆಯನ್ನು ನಾನು ನಿಮಗೆ ಹೇಳಲು ಹೋಗ್ತಾ ಇದ್ದೀನಿ. ಈ ಸಾಧಕಿಯ ತಂದೆಯ ಕಾಯಕ ಸಾಮಾನ್ಯ ಪೆಟ್ಟಿ ಅಂಗಡಿ. ಆದರೆ ಸಾಧನೆಗೆ ಇದ್ಯಾವುದೂ ಅಡ್ಡ ಬರೋದಿಲ್ಲ ಅಂತ ತೋರಿಸಿಕೊಟ್ಟಿದ್ದು ಆತನ ಮಗಳು. ಅವಳ ಹೆಸರೇ ಶ್ವೇತಾ ಅಗರ್ವಾಲ್ ಅಂತ. ಸ್ನೇಹಿತರೆ, ನಾವೆಲ್ಲರೂ ಕೂಡ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗೋದು, ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗೋದು. ಆದರೆ ಕಡುಬಡವರ ಮಕ್ಕಳು IAS-ನಂತಹ ದೊಡ್ಡ ಹುದ್ದೆಗೆ ಹೋದರೆ ನಿಜಕ್ಕೂ ಅದೇ ದೊಡ್ಡ ಸುದ್ದಿ. ದೊಡ್ಡ ಹುದ್ದೆಯಲ್ಲಿ ಕೂತ ನಂತರವೂ ನಡೆದು ಬಂದ ದಾರಿಯನ್ನು ಅವರು ನೆನಪಿಸ್ಕೊಂಡ್ರೆ ಅದು ಕೂಡ ದೊಡ್ಡ ಸುದ್ದಿ. ಅಂಥದ್ದೊಂದು ಸ್ಟೋರಿಯನ್ನು ನಾನು ನಿಮಗೆ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇವರ ಹೆಸರು ಶ್ವೇತಾ ಅಗರ್ವಾಲ್ ಅಂತ. ಇವರು IAS-ನ ಪಾಸ್ ಮಾಡಿದ್ದೇ ಒಂದು ರೋಚಕ ಸಂಗತಿ. ಈಗ ನಾನೇ ಅವರು ಅಂತ ನೀವು ಭಾವಿಸಿ ಅವರ ಕಥೆಯನ್ನು ಅವರೇ ಹೇಳ್ಕೊಳ್ತಾರೆ. ಸ್ನೇಹಿತರೆ, ಪಶ್ಚಿಮ ಬಂಗಾಳದಲ್ಲಿ ಹೂಗ್ಲಿ ನದಿಯು ಮತ್ತು ಅದೇ ಹೆಸರಿನ ಜಿಲ್ಲೆಯೂ ಕೂಡ ಇದೆ. ಈ ಜಿಲ್ಲಾ ಕೇಂದ್ರದಿಂದ 35 ಕಿಲೋಮೀಟರ್ ದೂರದಲ್ಲಿರುವ ಭದ್ರೇಶ್ವರ ಎಂಬ ಪುಟ್ಟ ಗ್ರಾಮವೇ ನಮ್ಮೂರು. ಅಲ್ಲಿ 28 ಮಂದಿಯಿಂದ ಕೂಡಿದ ಕೂಡು ಕುಟುಂಬ. ಆ ಕುಟುಂಬದ ಸದಸ್ಯರಾಗಿ ನನ್ನ ಅಪ್ಪ ಅಮ್ಮ ಇದ್ದರು. ಸಂತೋಷ್ ಅಗರ್ವಾಲ್ ಮತ್ತು ಪ್ರೇಮಾ ಅಗರ್ವಾಲ್ ಅಂತ ಅವರ ಹೆಸರು. ನಮ್ಮದು ಮಾರ್ವಾಡಿಗಳ ಕುಟುಂಬ. ಅದ್ಯಾವ ಕಾರಣಕ್ಕೋ ಗೊತ್ತಿಲ್ಲ, ಯಾವುದೇ ವ್ಯಾಪಾರಕ್ಕೆ ಮುಂದಾದರೂ ನಮ್ಮ ಅಪ್ಪನಿಗೆ ತುಂಬ ಲಾಸ್ ಆಗಿಬಿಡ್ತಾ ಇತ್ತು. ಇದರಿಂದ ನೊಂದ ಅಪ್ಪ ಲಾಸ್ ಮಾಡಿಕೊಂಡು ಸಾಲಗಾರ ಆಗುವ ಬದಲು ಕೂಲಿ ಕೆಲಸಕ್ಕೆ ಹೋಗುವುದೇ ಮೇಲು ಅಂತ ನಿರ್ಧಾರ ಮಾಡಿಬಿಟ್ರು. ದಿನಗೂಲಿ ಕೆಲಸಕ್ಕೆ ಸೇರಿದರೆ ಅಪ್ಪನಿಗೆ ಸಿಗ್ತಾ ಇದ್ದಿದ್ದು ಬಿಡಿಗಾಸು ಮಾತ್ರ. ಹೀಗೆ ಒಂದಷ್ಟು ದಿನ ಕಳೆದ ಮೇಲೆ ಒಂದೊಮ್ಮೆ ತಾಯಿ ಹೇಳಿಬಿಟ್ರು ಆಕೆ ಗರ್ಭಿಣಿ ಅಂತ. ಕಡೆಗೊಂದು ದಿನ ಹೆರಿಗೆ ನೋವೆಂದು ಅಮ್ಮ ಆಸ್ಪತ್ರೆಗೆ ದಾಖಲಾಗಿದ್ಲು. 2 ದಿನಗಳ ನಂತರ ಹೆಣ್ಣು ಮಗು ಹುಟ್ಟಿದೆ ಅಂತ ಸುದ್ದಿ ಬಂದ್ಬಿಡ್ತು. ಈ ಸುದ್ದಿಯನ್ನು ಕೇಳಿದ ಕುಟುಂಬಸ್ಥರು ಅಯ್ಯೋ ಹೆಣ್ಣು ಮಗುನ ಅಂತ ಆಗಲೇ ರಾಗ ಎಳೆದ್ಬಿಟ್ಟಿದ್ರು. ಮೊದಲೇ ಕುಟುಂಬದಲ್ಲಿ ಕಷ್ಟವಿದೆ, ಈ ಕಷ್ಟ ಇನ್ನೂ ಜಾಸ್ತಿ ಆಗುತ್ತೆ ಅಂತಾನೆ ಕುಟುಂಬಸ್ಥರೆಲ್ಲರೂ ಮಾತಾಡ್ಕೊಂಡಿದ್ರು. ಆದರೆ ಅಪ್ಪ ಅಮ್ಮ ಮಾತ್ರ ಯಾರು ಏನೇ ಅನ್ನಲಿ, ಅದು ನಮ್ಮ ಮಗು, ನಮಗೆ ಯಾವತ್ತೂ ಹೊರೆಯಾಗಲ್ಲ, ಇವಳನ್ನು ಎಷ್ಟು ಮುದ್ದಾಗಿ ಸಾಕಬೇಕೋ ಅಷ್ಟಾಗಿ ಮುದ್ದಾಗಿ ಸಾಕೋಣ ಅಂತ ಮಾತಾಡ್ಕೊಂಡಿದ್ರಂತೆ. ತಮ್ಮ ಕುಟುಂಬದ ಹಿನ್ನೆಲೆ ಮತ್ತು ಬಾಲ್ಯದ ಕಥೆಯನ್ನು ಯಾವುದೇ ಸಂಕೋಚವಿಲ್ಲದೆ ಶ್ವೇತಾ ಅಗರ್ವಾಲ್ ಅವರು ಇದೇ ರೀತಿಯಾಗಿ ಹೇಳ್ಕೊಳ್ತಾರೆ. ಮುಂದುವರಿದು ಅವರು ಹೇಳ್ತಾರೆ, ಬಾಲ್ಯದಲ್ಲಿ ನಾನು ಅನುಭವಿಸಿದ ಕಷ್ಟಗಳು ಒಂದೆರಡಲ್ಲ. ಮುಖ್ಯವಾಗಿ ನಾನು ಶಾಲೆಗೆ ಹೋಗುವುದಕ್ಕೆ ಕುಟುಂಬ ಸದಸ್ಯರಿಂದಲೇ ವಿರೋಧ ವ್ಯಕ್ತ ಆಗಿತ್ತು. ಹೇಳಿ ಕೇಳಿ ಹೆಣ್ಮಗು, ನಾಳೆ ಮದುವೆಯಾಗಿ ಗಂಡನ ಮನೆಗೆ ಹೋಗೋಳು, ಇವಳನ್ನು ಯಾಕೆ ಪ್ರತಿಷ್ಠಿತ ಶಾಲೆಯಲ್ಲಿ ಓದಿಸಬೇಕು, ಚೆನ್ನಾಗಿ ಕೆಲಸ ಮಾಡೋಕೆ ಕಲಿಸಿದ್ರೆ ಸಾಕು ಅಂತ ಬಂಧುಗಳೆಲ್ಲ ಹೇಳ್ತಾ ಇದ್ರಂತೆ. ಆದರೆ ಮಗಳನ್ನು ಓದಿಸಲೇಬೇಕು ಎಂಬ ಹಂಬಲದಿಂದ ಬಂಧುಗಳ ಮಾತನ್ನು ಲೆಕ್ಕಿಸದೆ ಹೆತ್ತವರು ನನ್ನನ್ನು ಇಂಗ್ಲೀಷ್ ಮೀಡಿಯಂ ಶಾಲೆಗೆ ಸೇರಿಸಿದ್ರು ಅಂತಾರೆ ಶ್ವೇತಾ. ಅಂದಹಾಗೆ ಶ್ವೇತಾರವರು ಹುಟ್ಟಿದ್ದು 1980ರಲ್ಲಿ. ಆ ದಿನಗಳಲ್ಲಿ ಅವರ ಶಾಲೆಯ ಫೀಸ್ ತಿಂಗಳಿಗೆ 160 ರೂಪಾಯಿ. ಅವತ್ತು ಶ್ವೇತಾ ಅವರ ಕುಟುಂಬದ ಪರಿಸ್ಥಿತಿ ಎಷ್ಟು ಹದಗೆಟ್ಟಿತ್ತು ಅಂದರೆ ತಿಂಗಳಿಗೆ 160 ರೂಪಾಯಿ ಉಳಿಸೋದಕ್ಕೂ ಅವರ ತಂದೆಯ ಹತ್ರ ಆಗ್ತಾ ಇರಲಿಲ್ಲ. ಅದೊಂದು ದಿನ ಅವರು ತುಂಬ ನೋವಿನಿಂದ ಅವರ ಹೆಂಡತಿ ಬಳಿ ಹೇಳ್ಕೊಂಡಿದ್ರಂತೆ. ದಿನಕ್ಕೆ 10 ರೂಪಾಯಿ ಉಳಿಸೋದಕ್ಕೂ ಸಾಧ್ಯವಾಗ್ತಾ ಇಲ್ಲ, ಏನು ಮಾಡಬೇಕು, ಹೇಗೆ ಬದುಕಬೇಕು ಅಂತ ಅವರ ಹೆಂಡತಿ ಜೊತೆ ಮಾತಾಡ್ಕೊಂಡಿದ್ರಂತೆ. ಶ್ವೇತಾ ಅಗರ್ವಾಲ್ ಅವರ ಕುಟುಂಬದ ಸ್ಥಿತಿ ಹೀಗಿದ್ದಾಗಲೇ ಬಂಧುಗಳು ಕೈಲಿ 3 ಕಾಸು ಇಲ್ಲದಿದ್ರೂ ಶೋಕಿಗೇನು ಕಡಿಮೆ ಇಲ್ಲ, ಹೆಣ್ಣು ಮಗುನ ಕಾನ್ವೆಂಟ್ ಶಾಲೆಯಲ್ಲಿ ಓದಿಸೋ ಅಗತ್ಯ ಏನಿತ್ತು ಅಂತ ಕೊಂಕು ಮಾತಾಡ್ತಾ ಇದ್ರು. ಇಂತಹ ಟೀಕೆಗಳಿಂದ ವಿಚಲಿತರಾಗಿದ್ದ ಶ್ವೇತಾರ ಅಪ್ಪ ಮನೆಯ ಹತ್ತಿರದಲ್ಲಿ ಒಂದು ಪೆಟ್ಟಿ ಅಂಗಡಿ ತೆಗೆದ್ರು. ದಿನಗೂಲಿ ಮುಗಿಸಿ ಬಂದ ಮೇಲೆ ರಾತ್ರಿ 10 ಗಂಟೆಯವರೆಗೂ 4 ಕಾಸು ಸಂಪಾದನೆ ಮಾಡಬೇಕು ಅನ್ನೋದು ಅವರ ನಿರ್ಧಾರ ಆಗಿತ್ತು. ಮನೆಯಲ್ಲಿ ಬಡತನ ಇದೆ, ಶಾಲೆಯ ಫೀಸ್ ಕಟ್ಟಲಿಕ್ಕೂ ಆಗಲ್ಲ ಅಂತ ಗೊತ್ತಾದಾಗ ನನ್ನ ಅಪ್ಪ ಅಮ್ಮನಿಗೆ ನಾನು ಸಹಾಯ ಮಾಡಬೇಕು ಅಂತ ನಿರ್ಧಾರ ಮಾಡಿಕೊಂಡೆ. ಹಬ್ಬ, ನಾಮಕರಣ, ಪೂಜೆಯಂಥ ಸಂದರ್ಭಗಳಲ್ಲಿ ಪರಿಚಯದವರ ಹಾಗೂ ಬಂಧುಗಳ ಮನೆಗೆ ಹೋದರೆ ಹೆಣ್ಣು ಮಕ್ಕಳಿಗೆ ಚಿಲ್ಲರೆ ಹಣ ಕೊಡುವ ಸಂಪ್ರದಾಯ ಮಾರ್ವಾಡಿಗಳಲ್ಲಿತ್ತು. ಹಾಗೆ ಸಿಕ್ಕ ಹಣವನ್ನೆಲ್ಲ ಅಮ್ಮನ ಕೈಗೆ ಕೊಡ್ತಾ ಇದ್ದೆ. ಅಮ್ಮ ಅದನ್ನೆಲ್ಲ ಒಂದು ಡಬ್ಬದಲ್ಲಿ ಕೂಡಿಡ್ತಾ ಇದ್ಲು. ಫೀಸ್ ಕಟ್ಟಲು ಹಣವಿಲ್ಲ ಅನ್ನಿಸಿದಾಗ ಆ ಹಣವನ್ನು ನಾನು ಶಾಲೆಗೆ ಬಳಸ್ತಿದ್ದೆ ಅಂತಾರೆ ಶ್ವೇತಾ ಅಗರ್ವಾಲ್ ಅವರು. ಇನ್ನು 10ನೇ ತರಗತಿಯಲ್ಲಿ ನಾನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆದಾಗಲೂ ಬಂಧುಗಳು ಸಂಭ್ರಮಿಸಲಿಲ್ಲ. ಕಾಲೇಜಿಗೆ ಹೊರಟು ನಿಂತಾಗಲೂ ನಮ್ಮ ಅಂಕಲ್ ನಿಂದ್ಯಾಕೋ ಅತಿಯಾಯಿತು, ಹೆಣ್ಣು ಮಕ್ಕಳಿಗೆ ಓದೇಕೆ ಅಂತ ಅಂದ್ಬಿಟ್ರು. ಆದರೆ ನನ್ನ ಹೆತ್ತವರು ಮಾತ್ರ ಯಾರು ಏನಾದರೂ ಅಂದ್ಕೊಳ್ಳಿ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡ, ಕಾಲೇಜಿಗೆ ಹೋಗು ಮಗಳೇ ಅಂತ ಪ್ರೋತ್ಸಾಹ ನೀಡಿದ್ರು. PUCಯಲ್ಲಿದ್ದಾಗ ಯಾವುದೋ ದಾಖಲಾತಿಗಾಗಿ ತಹಶೀಲ್ದಾರ್ ಸಹಿ ಇರುವ ಪತ್ರ ಬೇಕಿತ್ತು.
ಅದನ್ನು ಪಡಿಬೇಕು ಅಂತ ಆಫೀಸಿಗೆ ಹೋದರೆ ಬೆಳಗಿನಿಂದ ಸಂಜೆಯವರೆಗೂ ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸಿದ್ರೆ ಹೊರತು ಕೆಲಸ ಮಾತ್ರ ಆಗಲಿಲ್ಲ. ನ್ಯಾಯವಾಗಿ ಕೆಲಸ ಮಾಡಿಕೊಡದೆ ಹೀಗೆ ಆಟ ಆಡಿಸ್ತಿದ್ದಾರಲ್ಲ ಅಂತ ಅವರ ವಿರುದ್ಧ ಯಾರಿಗೆ ದೂರು ಕೊಟ್ಟರೆ ಬೇಗ ಶಿಕ್ಷೆ ಆಗುತ್ತೆ ಎಂದು ಅಲ್ಲೇ ಇದ್ದವರ ಬಳಿ ಕೇಳಿದೆ. DC ಸಾಹೇಬರಿಗೆ ದೂರು ಕೊಟ್ಟರೆ ಕ್ರಮ ತಗೊಳ್ತಾರೆ ಎಂಬ ಉತ್ತರ ಸಿಕ್ತು. ನನ್ನನ್ನು ಟೇಬಲ್ನಿಂದ ಟೇಬಲ್ಗೆ ಅಲೆದಾಡಿಸಿದ್ದಾರಲ್ಲ ಅವರ ಬಳಿ ಹೋಗಿ ಗಟ್ಟಿಯಾಗಿ ಹೇಳಿದೆ, ಮುಂದೊಂದು ದಿನ ನಾನು DC ಆಗ್ತೀನಿ, ಡಿಗ್ರಿ ಮುಗಿಸಬೇಕು, ಕೆಲಸಕ್ಕೆ ಸೇರಬೇಕು, ಮನೆಯಲ್ಲಿ ಹಣಕಾಸಿನ ಮುಗ್ಗಟ್ಟು ಇರದಂತೆ ನೋಡಿಕೊಳ್ಬೇಕು ಎಂಬುದಷ್ಟೇ ನನ್ನ ಗುರಿಯಾಗಿತ್ತು. ಹಾಗಾಗಿ ಹದಿಹರೆಯದಲ್ಲಿ ಎಲ್ಲರನ್ನ ಡಿಸ್ಟರ್ಬ್ ಮಾಡುವ ಲವ್, ಬಾಯ್ ಫ್ರೆಂಡ್, ಕ್ರಶ್, ಶೋಕಿ ಇಂತಹ ಸಂಗತಿಗಳು ನನ್ನನ್ನು ಕ್ಯಾಚ್ ಮಾಡಲೇ ಇಲ್ಲ. ಡಿಗ್ರಿ ಮುಗಿಯುತ್ತಿದ್ದಂತೆ IASನ ಒಂದು ಕೈ ನೋಡೇ ಬಿಡೋಣ ಅನ್ನಿಸ್ಬಿಡ್ತು. ಆದರೆ IASಗೆ ಕೋಚಿಂಗ್ ಪಡೆಯೋಕೆ ಅಪಾರ ಪ್ರಮಾಣದ ಹಣ ಬೇಕು ಅಂತನಿಸಿದಾಗ ಆ ಕನಸನ್ನು ಕೈಬಿಟ್ಟೆ. MBBS ಮುಗಿಸಿ MNC ಒಂದರಲ್ಲಿ ಕೆಲಸಕ್ಕೂ ಸೇರಿಕೊಂಡ್ಬಿಟ್ಟೆ. ವರ್ಷ ಕಳೆಯೋದ್ರೊಳಗೆ ಆ ಕೆಲಸವೂ ಸಹ ಬೋರ್ ಹೊಡಿತು. ನನ್ನ ಗುರಿ ಏನಿದ್ರೂ DC ಆಗುವುದೇ ವಿನಃ MNC ಕಂಪನಿಯಲ್ಲಿ ನೌಕರಿಯಲ್ಲ ಅಂತ ಅನ್ಸೋಕೆ ಶುರುವಾಯಿತು. ತಕ್ಷಣ ರಾಜೀನಾಮೆ ಸಲ್ಲಿಸಿದೆ. ಅದಕ್ಕೆ ಕಾರಣವನ್ನು ಸ್ಪಷ್ಟವಾಗಿ ನಮೂದಿಸಿದ್ದೆ. ನಮ್ಮ ಕಂಪನಿಯ ಬಾಸ್ ಚೇಂಬರ್ಗೆ ಕರೆದು ಹೇಳಿದ್ರು, ನಿನಗೇನಾದರೂ ಬುದ್ಧಿ ಇದೆಯೋ ಇಲ್ವೋ, ಇಂತಹ ಒಳ್ಳೆಯ ಕೆಲಸ ಬಿಡ್ತೀನಿ ಅನ್ನೋದಾ? ಪ್ರತಿ ವರ್ಷ 5 ಲಕ್ಷ ಜನ UPS ಪರೀಕ್ಷೆ ಬರೀತಾರೆ, ಅದರಲ್ಲಿ 90 ಜನ ಮಾತ್ರ IAS ಆಫೀಸರ್ಸ್ ಆಗಿ ಸೆಲೆಕ್ಟ್ ಆಗೋದು. ಸುಮ್ಮನೆ ಯಾಕಮ್ಮ ರಿಸ್ಕ್ ತಗೊಳ್ತೀಯಾ ಅಂತ ನನಗೆ ಬೈದು ಬುದ್ಧಿ ಹೇಳಿದ್ರು. ಅವರ ಮಾತು ಮುಗಿಯುತ್ತಿದ್ದಂತೆ ನಾನು ಸ್ಪಷ್ಟವಾಗಿ ಹೇಳಿದೆ, ಸರ್, IASಗೆ 90 ಜನ ಮಾತ್ರ ಸೆಲೆಕ್ಟ್ ಆಗ್ತಾರೆ ಅಲ್ವಾ, ಆ 90 ಜನರಲ್ಲಿ ನಾನು ಒಬ್ಬಳಾಗಿರ್ತೀನಿ ಅಂತ. ನನ್ನ ಈ ನಡೆ ನಮ್ಮ ಕುಟುಂಬದಲ್ಲಿನ ಹಲವರಿಗೆ ಇರುಸು ಮುರುಸು ಉಂಟು ಮಾಡಿತ್ತು. ಮಾರ್ವಾಡಿ ಕುಟುಂಬಗಳಲ್ಲಿ ಹುಡುಗಿಯರು 20 ವರ್ಷ ತುಂಬುತ್ತಿದ್ದ ಹಾಗೆ ಮದುವೆಯಾಗಿ ಲೈಫ್ನಲ್ಲಿ ಸೆಟ್ಲ್ ಆಗಬೇಕು. ಆದರೆ ಇವಳೇನು IAS ಮಾಡ್ತೀನಿ ಅನ್ನೋದು, ಮಗಳು ಹೇಳಿದ್ದಕ್ಕೆಲ್ಲ ಈ ಅಪ್ಪ ಅಮ್ಮ ತಾಳ ಹಾಕೋದು ಬೇರೆ, ಹೀಗಂತೆಲ್ಲ ಟೀಕಿಸೋಕೆ ಶುರು ಮಾಡಿಬಿಟ್ರು. MNC ನೌಕರಿ ಬಿಟ್ಟ ಮೇಲಂತೂ ಕೊಂಕು ಮಾತುಗಳು ಇನ್ನಷ್ಟು ಹೆಚ್ಚಾಗಿಬಿಟ್ಟವು. ಇಂತಹ ಪರಿಸ್ಥಿತಿಯಲ್ಲಿ ಊರಿಗೆ ಹೋಗಿ ನೆಮ್ಮದಿಯಿಂದ ಬದುಕುವುದಾಗಲಿ, ಮನೆಯಲ್ಲೇ ಇದ್ದು IASಗೆ ಪ್ರಿಪೇರ್ ಮಾಡುವುದಾಗಲಿ ಸಾಧ್ಯ ಆಗ್ತಾ ಇರಲಿಲ್ಲ. ಆಪದ್ದನದ ರೂಪದಲ್ಲಿ ಇದ್ದಿದ್ದು ಆ MNC ಕಂಪನಿಯಲ್ಲಿ 1 ವರ್ಷ ದುಡಿದಿದ್ದ ಹಣ ಮಾತ್ರ, ಅದಷ್ಟೇ ಹಣ. ಅದನ್ನೇ ನಂಬಿ ಕೋಚಿಂಗೂ ಸೇರಿಕೊಂಡೆ. ಹಾಸ್ಟೆಲಿನ ಖರ್ಚನ್ನು ನಿಭಾಯಿಸಲು ಸಾಧ್ಯವೇ ಇರಲಿಲ್ಲ. ಆಗ ನಾನೊಂದು ಉಪಾಯ ಹುಡುಕೊಂಡೆ. ಈಗಾಗಲೇ IAS ಪಾಸ್ ಮಾಡಿರ್ತಾರಲ್ಲ, ಅವರಿಂದ ಸಲಹೆ ಮಾರ್ಗದರ್ಶನ ಪಡೆದು ರೂಮ್ನಲ್ಲೇ ಇದ್ದುಕೊಂಡೇ ಓದಲು ಪ್ರಾರಂಭ ಮಾಡಿದೆ. ಕಲ್ಕತ್ತಾದಲ್ಲಿ ಸಿಂಗಲ್ ಬೆಡ್ರೂಮ್ನ ಮನೆಯೊಂದನ್ನು ಬಾಡಿಗೆಗೆ ಪಡೆದೆ. ಇದನ್ನೆಲ್ಲ ಸಹಿಸಿಕೊಳ್ಳುವುದಕ್ಕೆ ಹಲವರು ಸಿದ್ಧರಿರಲಿಲ್ಲ. ಅವರೆಲ್ಲ ನನ್ನ ಹೆತ್ತವರ ಬಳಿ, ಆಪ್ತರ ಬಳಿ ಹೋಗಿ ಆಗಲೇ 30 ವರ್ಷ ಆಗ್ತಾ ಬಂತು, ಅವಳೇನು ಮದುವೆಯಾಗಿ ಸೆಟಲ್ ಆಗ್ತಾಳೋ ಅಥವಾ ಆ ಊರು ಈ ಊರು, ಆ ಕೆಲಸ ಈ ಕೆಲಸ ಅಂತ ಸುತ್ಕೊಂಡಿರ್ತಾಳೋ ಅಂತ ಅಪ್ಪನಿಗೆ ಕಿವಿ ತುಂಬೋಕೆ ಸ್ಟಾರ್ಟ್ ಮಾಡಿದ್ರು. ಅಪ್ಪ ಇದನ್ನೆಲ್ಲ ನನಗೆ ಒಂದು ದಿನ ಸಂಕೋಚದಿಂದಲೇ ಹೇಳಿಬಿಟ್ರು. ನಾನವರಿಗೆ ಸ್ಪಷ್ಟವಾಗಿ ಹೇಳಿದೆ, ಅಪ್ಪ, 32 ವರ್ಷದ ಮೇಲೂ ಮದುವೆಯಾಗಿ ಲೈಫ್ನಲ್ಲಿ ಸೆಟ್ಲ್ ಆಗಲು ಅವಕಾಶ ಇದೆ. ಆದರೆ 32 ವರ್ಷ ತುಂಬಿಬಿಟ್ರೆ ಆಮೇಲೆ IAS ಪರೀಕ್ಷೆ ಬರೆಯಲು ನನಗೆ ಅವಕಾಶ ಇರಲ್ಲ. ಈಗ ನಾನು ಒಂಟಿಯಾಗಿ ಬದುಕ್ತಿದ್ದೀನಿ ನಿಜ, ಆದರೆ ನಿಮಗೆ ಕೆಟ್ಟ ಹೆಸರು ತರುವ ಯಾವ ಕೆಲಸವನ್ನು ನಾನು ಮಾಡೋದಿಲ್ಲ, ನನ್ನನ್ನು ನಂಬಿ ಎಂದು ಪರಿಪರಿಯಾಗಿ ಬೇಡ್ಕೊಂಡೆ. ಹೀಗೆ ಹೆಜ್ಜೆ ಹೆಜ್ಜೆಗೂ ಅಡೆತಡೆಗಳು ಬರ್ತಾ ಇದ್ದರೂ 2013ರಲ್ಲಿ IAS ಪರೀಕ್ಷೆಗೆ ಕೂತೇ ಬಿಟ್ಟೆ. ಆಗಲೇ ಈವರೆಗೂ ಚಾಲ್ತಿಯಲ್ಲಿದ್ದ ಸಿಲೆಬಸ್ಸನ್ನು ಪೂರ್ತಿಯಾಗಿ ಬದಲಾಯಿಸಲಾಗಿದೆ ಎಂದು UPSC ಪ್ರಕಟಣೆಯನ್ನು ಹೊರಡಿಸಿತ್ತು. ಪರೀಕ್ಷೆಗೆ ಸಿದ್ಧರಾಗಿದ್ದವರಿಗೆಲ್ಲ ಶಾಕ್ ಹೊಡೆಸಿಕೊಂಡವರಂತೆ ಬೆಚ್ಚಿಬಿದ್ರು. ಸಿಲೆಬಸ್ ಬದಲಾಗಿದೆ ಅಂದರೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೋ ಏನೋ, ಏನೇನು ಕೇಳ್ತಾರೋ ಏನೋ, ಏನು ಕಥೆನೋ ಏನೋ ಅಂತ ಮಾತಾಡ್ಕೊಳ್ಳೋಕೆ ಶುರುವಾಯಿತು. ಇಷ್ಟು ದಿನ ಓದಿದ್ದಂತೂ ಆಗಿದೆ, ಏನಾಗುತ್ತೋ ಆಗಲಿ, ಪರೀಕ್ಷೆಯನ್ನು ಎದುರಿಸಿದ ಅನುಭವ ಆಗುತ್ತೆ ಅಂತ ನಿರುಮ್ಮಳ ಭಾವದಿಂದ ಪರೀಕ್ಷೆ ಬರೆದೆ. ಕಡೆಗೊಮ್ಮೆ ಫಲಿತಾಂಶವೂ ಬಂತು. 497ನೇ ರ್ಯಾಂಕ್ ಪಡೆದ ಕಾರಣಕ್ಕೆ IAS ಬದಲಾಗಿ IRS ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಗ್ರೇಡ್ ಸಿಕ್ಕಿತು. ಕಂದಾಯ ಇಲಾಖೆಯ ಅಧೀಕ್ಷಕಿಯಾಗಿ ಪೋಸ್ಟಿಂಗ್ ಆಯಿತು. ಆದರೆ ನನ್ನ ಗುರಿ ಅದಾಗಿರಲಿಲ್ಲ. ನಾನು DC ಆಗಬೇಕು, ಅದಷ್ಟೇ ನನ್ನ ಗುರಿ ಅಂದುಕೊಂಡು ಮತ್ತೆ ಓದೋಕೆ ಶುರು ಮಾಡಿದೆ. ಕೆಲಸ ಮಾಡಿಕೊಂಡೇ ದಿನಕ್ಕೆ 9 ಗಂಟೆಗಳ ಕಾಲ ಓದಿದೆ. 2014ರಲ್ಲಿ ಮತ್ತೆ UPSC ಪರೀಕ್ಷೆ ಬರೆದೆ. 2015ರಲ್ಲಿ ಫಲಿತಾಂಶವೂ ಬಂತು. ಈ ಬಾರಿ ನನಗೆ IAS ಬದಲಿಗೆ IPS ಗ್ರೇಡ್ ಸಿಕ್ಕಿತ್ತು. ಪರಿಣಾಮವಾಗಿ ಪೊಲೀಸ್ ಅಧಿಕಾರಿಯೂ ಕೂಡ ಆದೆ. ಆದರೂ ಮನಸ್ಸಿಗೆ ಸಮಾಧಾನವಾಗಿರಲಿಲ್ಲ. ಈ ಬಾರಿ ಕೇವಲ 10 ಅಂಕಗಳು ಕಡಿಮೆಯಾಗಿದ್ದವಷ್ಟೇ. IAS ಗ್ರೇಡ್ ಮಿಸ್ ಆಯಿತು. ಇರಲಿ, ಇದು ಕೂಡ ಒಂದು ಎಕ್ಸ್ಪೀರಿಯನ್ಸ್. ಇನ್ನೊಮ್ಮೆ ಪರೀಕ್ಷೆ ಬರೆದರೆ ಹೇಗೆ ಅಂತ ಯೋಚನೆ ಬಂತು. ಮತ್ತೆ ವಿದ್ಯಾರ್ಥಿಯಾಗಲು, ಅಧ್ಯಯನದಲ್ಲಿ ಮುಳುಗಿ ಹೋಗಲು ಮಾನಸಿಕವಾಗಿ ಸಿದ್ಧಳಾದೆ. 2015ರಲ್ಲಿ ಮತ್ತೆ IAS ಪರೀಕ್ಷೆ ಬರೆದೇ ಬಿಟ್ಟೆ. ಅವತ್ತು 2016 ಮೇ 10ನೇ ತಾರೀಕು ಇಂಧೋರ್ನಲ್ಲಿ ನಡೆಯಬೇಕಿದ್ದ ಕುಂಭಮೇಳದಲ್ಲಿ ನಮಗೆ ಡ್ಯೂಟಿಗೆ ಹಾಕಲಾಗಿತ್ತು. UPSC ಪರೀಕ್ಷೆಯ ಫಲಿತಾಂಶವು ಅವತ್ತೇ ಪ್ರಕಟ ಆಗಬಹುದು ಎಂದು ಗಾಳಿ ಸುದ್ದಿ ಇತ್ತು.
ನಾನು ಗೆಳತಿಯರೊಂದಿಗೆ ಅವತ್ತು ವಿಮಾನ ಹತ್ತಿದ್ದೆ. ಆಗಲೇ ಫೋನ್ ರಿಂಗ್ ಆಯಿತು. ಹಲೋ ಅಂದರೆ ಆ ಕಡೆಯಿಂದ ನನ್ನ ಹಿತೈಷಿ ಸಂಭ್ರಮದಿಂದ ಹೇಳಿದ್ರು, UPSC ರಿಸಲ್ಟ್ ಬಂದಿದೆ, ನಿಮಗೆ 19ನೇ ರ್ಯಾಂಕ್ ಸಿಕ್ಕಿದೆ, ಇಡೀ ಪಶ್ಚಿಮ ಬಂಗಾಳಕ್ಕೆ ನೀನೇ ಟಾಪರ್, ಕಂಗ್ರ್ಯಾಟ್ಸ್ ಅಂದುಬಿಟ್ರು. ಆ ಕ್ಷಣಕ್ಕೆ ನನಗೆ ನೆನಪಾಗಿದ್ದು ನನ್ನ ತಂದೆ. ನನ್ನನ್ನು ಓದಿಸಲೇಬೇಕೆಂದು ದಿನಗೂಲಿಗೆ ಮೈ ಒಡ್ಡಿದ್ದ ದೇವರು. ನನ್ನಿಂದಾಗಿ ಅವರು 18 ಮಂದಿಯಿಂದ ಟೀಕೆಗೆ ಗುರಿಯಾಗಿದ್ದರು. ರಾಜ್ಯಕ್ಕೆ ಮೊದಲಿಗಳಾಗಿ IAS ಪಾಸ್ ಮಾಡಿದ್ದೀನಿ ಅನ್ನಿಸಿದಾಗ ಬಿಟ್ಟು ಬಿಡದೆ ನೆನಪಾಗಿದ್ದು ನನ್ನ ತಂದೆಯೇ ಹೊರತು ಆ ಭಗವಂತನಲ್ಲ. ತಕ್ಷಣವೇ ಅವರಿಗೆ ಫೋನ್ ಮಾಡಿ ಹೇಳಿದೆ, ಅಪ್ಪ ರಿಸಲ್ಟ್ ಬಂತು, ನಾನು ರ್ಯಾಂಕ್ ಬಂದಿದ್ದೀನಪ್ಪ, 19ನೇ ರ್ಯಾಂಕ್ ಅಂತ ಹೇಳಿಬಿಟ್ಟೆ. ಈ ವರ್ಷವೇ DC ಆಗ್ತೀನಿ ಕಣಪ್ಪ, ನೀನು ತಲೆ ತಗ್ಗಿಸುವಂತಹ ಯಾವ ಕೆಲಸ ಮಾಡಲ್ಲ, ನೀನು ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಂತಹ ಸಾಧನೆ ಮಾಡ್ತೀನಿ ಅಂದಿದ್ದೆ ಅಲ್ವಾ, ಹಾಗೆ ಬದುಕಿದ್ದೀನಪ್ಪ, ಇನ್ಮೇಲೆ ಕೆಲಸಕ್ಕೆ ಹೋಗೋದು ಬೇಡ, ಮನೆಯಲ್ಲಿದ್ದು ರೆಸ್ಟ್ ತಗೋಪ್ಪ ಅಂತ ಹೇಳಿಬಿಟ್ಟೆ. ಸ್ನೇಹಿತರೆ, ಈ ಕಥೆಯನ್ನು ನಿಮಗೆ ಯಾಕೆ ಹೇಳಿದೆ ಅಂದರೆ, ಈ ಕಥೆಯಲ್ಲಿರುವಂತಹ ತಿರುಳು ಆ ಒಬ್ಬ ಕೂಲಿ ಕಾರ್ಮಿಕ ತಂದೆ, ಆತನಿಗೆ ಇರುವಂತಹ ಹೆಣ್ಣುಮಗಳು, ಮೊದಲೇ ಮನೆಯಲ್ಲಿ ಕಷ್ಟ, ಆ ಕಷ್ಟದ ಜೊತೆಗೆ ಹುಟ್ಟಿದ್ದು ಹೆಣ್ಣುಮಗಳು, ಸಂಬಂಧಿಕರು, ಆಪ್ತರು, ನೆರೆಹೊರೆಯವರು ಅನ್ನಿಸ್ಕೊಂಡವರು ಸದಾ ನಮಗೆ ಚುಚ್ಚು ಮಾತುಗಳನ್ನೇ ಆಡ್ತಿರ್ತಾರೆ. ಆದರೆ ಈ ಘಟನೆಯಲ್ಲಿ ಶ್ವೇತಾರವರ ತಂದೆ ತಾಯಿ ಅವರ ಚುಚ್ಚು ಮಾತುಗಳಿಗೆ ತಲೆನೇ ಕೊಡಲಿಲ್ಲ. ಮಗಳನ್ನು ಚೆನ್ನಾಗಿ ಓದಿಸಬೇಕು ಅನ್ನೋ ಛಲ ಅವರಿಗಿದ್ದರೆ, ನಾನು ನನ್ನ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡಬೇಕು, ನಾನು IAS ಪಾಸ್ ಮಾಡಲೇಬೇಕು ಅನ್ನೋ ಛಲ ಆ ಶ್ವೇತಾರಲ್ಲಿತ್ತು. ಸ್ನೇಹಿತರೆ, IAS ಪಾಸ್ ಆಗಬೇಕು ಎಂಬ ಕನಸಿನೊಂದಿಗೆ ಹೋರಾಟ ಪ್ರಾರಂಭ ಮಾಡಿದ ಶ್ವೇತಾ ಅಗರ್ವಾಲ್ ಅವರು 3 ಪರೀಕ್ಷೆಯನ್ನು ಎದುರಿಸ್ತಾರೆ. ಮೊದಲನೆಯದಾಗಿ ಅವರು IRS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ, ಅಂದರೆ ಇಂಡಿಯನ್ ರೆವಿನ್ಯೂ ಸರ್ವಿಸ್ಗೆ ಆಯ್ಕೆ ಆಗ್ತಾರೆ. ಅಲ್ಲೂ ಕೂಡ ಅವರಿಗೆ ಸಮಾಧಾನ ಆಗೋದಿಲ್ಲ, ಅವರ ಗುರಿ ಏನಿದ್ರು IAS ಮಾತ್ರ ಇರುತ್ತೆ. ನಂತರ ಅವರು IPS ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ, ಆದರೂ ಕೂಡ ಅವರಿಗೆ ಸಮಾಧಾನ ಆಗೋದಿಲ್ಲ. ಕಡೆಗೆ 2015ರಲ್ಲಿ IAS ಪರೀಕ್ಷೆ ಬರೆದು 2016ರಲ್ಲಿ ರಿಸಲ್ಟ್ ಬರುತ್ತೆ, ಅವರು IASನ ಪಾಸ್ ಮಾಡ್ತಾರೆ. ಸ್ನೇಹಿತರೆ, ಶ್ವೇತಾ ಅಗರ್ವಾಲ್ ಅವರ ಈ ಕಥೆಯಿಂದ ನಾವು ಕಲ್ತ್ಕೊಳ್ಬೇಕಾಗಿದ್ದು ಏನು ಅಂದರೆ, ನಮ್ಮ ಗುರಿ ನಿರ್ಧರಿಸಲ್ಪಡಬೇಕು. ನಾವು ಏನು ಆಗಬೇಕು ಅನ್ನೋದನ್ನು ನಾವು ಈ ಕ್ಷಣಕ್ಕೆ ಡಿಸೈಡ್ ಮಾಡ್ಕೊಳ್ಬೇಕು. ಡಿಸೈಡ್ ಮಾಡಿದ ತಕ್ಷಣ ಆ ಗುರಿಯನ್ನು ಬೆನ್ನೆತ್ತುವ ಛಲ ನಮ್ಮಲ್ಲಿರಬೇಕು. ನಿರಂತರವಾಗಿ ಆ ಗುರಿಯ ಕಡೆಗೆ ನಮ್ಮ ಗಮನವನ್ನು ಇಟ್ಟರೆ ಜೀವನದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇರಲ್ಲ. ಶ್ವೇತಾ ಅಗರ್ವಾಲ್ ಅವರು ಇವತ್ತು DC ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರು ಕಂಡಿರುವಂತಹ ಕನಸನ್ನು ಸಾಕಾರಗೊಳಿಸ್ಕೊಂಡಿದ್ದಾರೆ, ಅಪ್ಪನ ಕನಸನ್ನು ಕೂಡ ಸಾಕಾರಗೊಳಿಸಿದ್ದಾರೆ. ಸ್ನೇಹಿತರೆ, ನಮ್ಮ ಜೀವನದಲ್ಲೂ ಕೂಡ ನಾವು ನಿರ್ದಿಷ್ಟವಾಗಿರ್ತಕ್ಕಂತಹ ಗುರಿಯನ್ನು ಇಟ್ಕೊಳ್ಬೇಕು. ಆದರೆ ಇದನ್ನೇ ಆಗ್ತೀನಿ ಅಂತ ಹೊರಟ್ರೆ ಯಾವತ್ತೂ ಕೂಡ ಜಗತ್ತು ನಮಗೆ ಅಡ್ಡಿಯಾಗೋಕ್ಕೆ ಸಾಧ್ಯನೇ ಇಲ್ಲ. ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದೆ ಹೊಸದೊಂದು ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.